ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬಂಗಾಳ ಕೊಲ್ಲಿಯಲ್ಲಿ ಮ್ಯಾಂಡೋ ಸೈಕ್ಲೋನ್ ಎಫೆಕ್ಟ್ ಬೆಂಗಳೂರಿನಲ್ಲಿ ನಿರಂತರ ಮಳೆಗೆ ಜನಜೀವನನೇ ಅಸ್ತವ್ಯಸ್ತವಾಗಿದೆ. ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ 15 ಜಿಲ್ಲೆಗಳಲ್ಲಿ ಹಿಂಗೆ ಇದೆ ಪರಿಸ್ಥಿತಿ. 3 ದಿನದಿಂದ ಸುರಿತಾ ಇರುವಂತ ಮಳೆಗೆ ಜನ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಏನ್ ಕೆಲಸನೂ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಹಂಗಿದೆ ಪರಿಸ್ಥಿತಿ. ಮನೆಯಿಂದ ಹೊರಗಡೆ ಮೈ ಕೊರೆವ ಚಳಿ ಜೊತೆ ಎಡಬಿಡದೆ ಸುರಿತಾ ಇರುವಂತ ಮಳೆ. ದಕ್ಷಿಣ ಒಳನಾಡಿನ 5 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. 8 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ರಾಜ್ಯದಲ್ಲಿ ಇನ್ನೂ 3 ದಿನ ಇದೇ ರೀತಿಯಾಗಿರುತ್ತೆ ಪರಿಸ್ಥಿತಿ. ಗಡಗಡ ನಡುಗೋ ಚಳಿ ಮತ್ತೆ ಜಿಟಿ ಜಿಟಿ ಮಳೆ ಇದ್ದೇ ಇರುತ್ತಂತೆ. ಇನ್ನು 3 ದಿನ ಆರೋಗ್ಯ ಹದಗೆಡುವಂತ ಆತಂಕದಲ್ಲಿದ್ದಾರೆ ಜನ. ಇದೇ ರೀತಿಯಾಗಿ ವಾತಾವರಣ ಕಂಟಿನ್ಯೂ ಆದ್ರೆ ಜಿಟಿ ಜಿಟಿ ಮಳೆಯಿಂದ ವ್ಯಾಪಾರಿಗಳು ಚಾಲಕರಿಗೆ ಸಂಕಷ್ಟ. ಯಾಕೆಂದ್ರೆ ಯಾರು ಪ್ರಯಾಣಿಕರು ಸಿಗ್ತಾ ಇಲ್ಲ, ಮತ್ತು ಒಂದ್ ಕಡೆ ವ್ಯಾಪಾರ ಮಾಡುವಂತ ನಿಟ್ಟಿನಲ್ಲಿ ಗ್ರಾಹಕರು ಬರ್ತಾ ಇಲ್ಲ ಅಂತ. ಟೋಪಿ ಕಂಪನಿಗಳ IPO ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ IPO ಹೂಡಿಕೆ ಮಾಡಬೇಕಾ? ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ IPO ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ. ಅವರು ಕೂಡ ಸಂಕಷ್ಟದಲ್ಲಿ ಇದ್ದಾರೆ. ಇದು ಬೆಂಗಳೂರಿನಲ್ಲಿ ಮತ್ತೆ ರಾಜ್ಯದ 15 ಜಿಲ್ಲೆಗಳಲ್ಲಿ ಇದೇ ರೀತಿಯಾಗಿದೆ ಪರಿಸ್ಥಿತಿ. ಮ್ಯಾಂಡೋ ಸೈಕ್ಲೋನ್ ಎಫೆಕ್ಟ್ ರಾಜ್ಯಕ್ಕೂ ಕೂಡ ತಟ್ಟಿರುವಂಥದ್ದು. ಅದು 3 ದಿನದಿಂದಲೂ ಕೂಡ ವಾತಾವರಣದ ಮೇಲೆ ಪರಿಣಾಮವನ್ನು ಬೀರಿರುವಂಥದ್ದು. ತಮಿಳುನಾಡು, ಆಂಧ್ರ ಪ್ರದೇಶ, ಪುದುಚೇರಿ ಸೇರಿದಂತೆ ದಕ್ಷಿಣ ಭಾರತದಲ್ಲಿ ಈ ಒಂದು ಸೈಕ್ಲೋನ್ ಎಫೆಕ್ಟ್ ಇತ್ತು. ಕರ್ನಾಟಕಕ್ಕೂ ಕೂಡ ತಟ್ಟಿರುವಂಥದ್ದು. ಆಲ್ಮೋಸ್ಟ್ ಒಂದು 15 ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಬೆಂಗಳೂರಿನಲ್ಲೂ ಕೂಡ ಅಷ್ಟೇ. ನಿರಂತರವಾಗಿ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಮನೆಯಿಂದ ಹೊರಗಡೆ ಕಾಲಿಟ್ರೆ ಸಾಕು, ಜೀವನ ಜಿಗುಪ್ಸೆ ಅನ್ನುವ ರೀತಿಯಲ್ಲಿ ವಾತಾವರಣ ಇರುವಂಥದ್ದು. ಸೊ ಇನ್ನೂ 3 ದಿನಗಳ ಕಾಲ ಇದೇ ರೀತಿಯಾದಂಥ ವಾತಾವರಣ ಇರುವಂಥ ಸಾಧ್ಯತೆ ಇದೆ. ಎಲ್ಲ ಕಡೆನೂ ಕೂಡ ಇನ್ನ ವ್ಯಾಪಾರಸ್ಥರಂತೂ ಕಂಗಾಲಾಗಿ ಹೋಗಿದ್ದಾರೆ. ಜನ ಬರ್ತಾ ಇಲ್ಲ, ಇಲ್ಲಿ ಸಾಮಗ್ರಿಗಳನ್ನು ಖರೀದಿ ಮಾಡ್ತಾ ಇಲ್ಲ. ಇನ್ನು ಆಟೋ ಚಾಲಕರು ಕೂಡ ತಮ್ಮ ಸಂಕಷ್ಟವನ್ನು ಹೇಳ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಪ್ರಯಾಣಿಕರೇ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಅವರು. ಸೊ ಹೀಗಾಗಿ ಬಾಡಿಗೆನೇ ಆಗ್ತಾ ಇಲ್ಲ ಅಂತ ಅವರು ಕೂಡ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ರು. ಯಾಕೆಂದ್ರೆ ಅವತ್ತು ದುಡಿದು ಅವತ್ತು ತಿನ್ನುವಂಥವ್ರು ಲಕ್ಷಾಂತರ ಜನ ಇದ್ದಾರೆ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ. ಸೊ ಈ ಮಳೆಯ ಎಫೆಕ್ಟ್ ಅವ್ರಿಗೆಲ್ರಿಗೂ ಕೂಡ ಹೊಟ್ಟೆ ಮೇಲೆ ಬರೆ ಎಳ್ದಂತಾಗಿರುವಂಥದ್ದು. ಮ್ಯಾಂಡೋ ಸೈಕ್ಲೋನ್ ಎಫೆಕ್ಟ್ ಇನ್ನೂ ಕೂಡ 3 ದಿನ ಇರುವಂಥ ಹಿನ್ನೆಲೆಯಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇರುತ್ತೆ. ಅದರಲ್ಲೂ ಸ್ಪೆಷಲಿ ಮಕ್ಕಳು ಮತ್ತು ಹಿರಿಯರು ಈ ಒಂದು ವೆದರ್ಗೆ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಜ್ವರ, ಕೋಲ್ಡ್ ಎಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಎಚ್ಚರಿಕೆಯಿಂದ ಇರಿ. ಮ್ಯಾಂಡೋ ಸೈಕ್ಲೋನ್ ಎಫೆಕ್ಟ್ ಇನ್ನು 3 ದಿನ ಇರುವಂಥ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಹವಾಮಾನ ಇಲಾಖೆ ತಜ್ಞರು ಏನ್ ಹೇಳ್ತಾ ಇದ್ದಾರೆ? ಇನ್ನು ಎಷ್ಟು ದಿನಗಳ ಕಾಲ ಇದರ ಪ್ರಭಾವ ಮತ್ತೆ ಪರಿಣಾಮ ಇರುತ್ತಂತೆ? ಚಳಿ ಮತ್ತೆ ಮಳೆಗೆ ಈಗ ಆಲ್ರೆಡಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಪೃಥ್ವಿ, ಇನ್ನೂ 2 ದಿನಗಳ ಕಾಲ ಇದೇ ರೀತಿಯಾದಂತಹ ಒಂದು ಮ್ಯಾಂಡೋಸ್ ಚಂಡಮಾರುತದ ಎಫೆಕ್ಟ್ ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ರಾಜ್ಯದಾದ್ಯಂತ ಇರುತ್ತೆ ಅಂತೇಳಿ ಹವಾಮಾನ ಇಲಾಖೆ ತಜ್ಞರು ಹೇಳ್ತಾ ಇರುವಂತದ್ದು. ದೃಶ್ಯದಲ್ಲಿ ಒಂದ್ ಕಡೆ ಗಮನಿಸ್ತಾ ಇದ್ದೀರಾ, ಈ ಒಂದು ಚಳಿ ಹಾಗೂ ಮಳೆಯಿಂದಾಗಿ ಬೆಂಗಳೂರಿನ ಜನರು ಯಾವ ರೀತಿಯಾಗಿ ತತ್ತರಿಸ್ತಾ ಇದ್ದಾರೆ ಅಂತ ಹೇಳಿ ಕೇಳಿ. ಇವತ್ತು ಸೋಮವಾರ, ಕೆಲ್ಸಕ್ಕೆ ಹೋಗುವಂತ ಸಮಯ ಇದು. ಇಷ್ಟೊತ್ತಾದ್ರೂ ಕೂಡ ಈ ಒಂದು ಸಮಯದಲ್ಲೇ ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅನಿವಾರ್ಯವಾಗಿ ಕೆಲ್ಸಕ್ಕೆ ಹೋಗಲೇಬೇಕು. ಈ ಒಂದು ಕಾರಣಕ್ಕಾಗಿ ಕಾರ್ಪೊರೇಷನ್ ಬಸ್ ನಿಲ್ದಾಣದಲ್ಲಿ ಛತ್ರಿಗಳನ್ನ ಹಿಡಿದು BMTC ಬಸ್ಗಾಗಿ ಕಾಯ್ತಾ ಇದ್ದಾರೆ. ಈಗ ನೋಡ್ತಾ ಇರುವಂತಹ ಪ್ರಯಾಣಿಕರ ಸಂಖ್ಯೆ ಇದೆಯಲ್ಲ, ಇದು ತುಂಬಾನೇ ಕಡಿಮೆ ಅಂತ ಹೇಳ್ಬೋದು. ಯಾಕಂದ್ರೆ ಕಾರ್ಪೊರೇಷನ್ ಸರ್ಕಲ್ ಬಸ್ ನಿಲ್ದಾಣದಲ್ಲಿ ಇದಕ್ಕಿನ್ನ 3 ಪಟ್ಟು ಹೆಚ್ಚು ಪ್ರಯಾಣಿಕರು ಇಲ್ಲಿ ಬಸ್ಗಳಿಗಾಗಿ ಸೋಮವಾರ ಕಾಯ್ತಾ ಇದ್ರು. ಆದ್ರೆ ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಬಸ್ ಹೋಗ್ಲೇಬೇಕಾದಂತವ್ರು ಇಲ್ಲಿ ಕಾಯ್ತಾ ಇರುವಂತದ್ದು. ಇನ್ನ ಕೆಲವರು ಆಟೋ, ಕ್ಯಾಬ್, ಮೆಟ್ರೋಗಳ ಮೊರೆ ಹೋಗಿರುವಂತದ್ದು. BMTCಗೂ ಕೂಡ ಒಂದ್ ಕಡೆ ಬೆಳಗ್ಗೆಯಿಂದ ಸಾಕಷ್ಟು ಬಸ್ಗಳು ಬಂದು ಕೂಡ ಎಲ್ಲೋ ಕೆಲವೊಂದು ಬಸ್ಗಳಿಗೆ ಮಾತ್ರ, ಪರ್ಟಿಕ್ಯುಲರ್ ರೂಟ್ ನಲ್ಲಿ ಹೋಗುವಂತ ಬಸ್ಗಳಿಗೆ ಮಾತ್ರ ಜನರು ಹೋಗ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ BMTC ಬಸ್ಗಳು ಕೂಡ ಖಾಲಿಯಾಗಿದೆ. ಇನ್ನ ಕಾಲೇಜು ವಿದ್ಯಾರ್ಥಿನಿಯರು ಕೂಡ ಕೊಡೆಗಳನ್ನ ಹಿಡಿದು ಅನಿವಾರ್ಯವಾಗಿ ಶಾಲೆ ಕಾಲೇಜುಗಳು ಹೋಗುವಂತ ಕಾರಣದಿಂದಾಗಿ ಬಸ್ ನಿಲ್ದಾಣದಲ್ಲಿ ಮಳೆಯಲ್ಲಿಯೇ ಕಾಯುವಂತಹ ಪರಿಸ್ಥಿತಿ ಒಂದು ಕಡೆ ನಿರ್ಮಾಣ ಆಗಿರುವಂತದ್ದು. ಚಿಕ್ಕಬಳ್ಳಾಪುರದಲ್ಲಿ ವೆದರ್ ಕಂಟಿನ್ಯೂ ಆದಂತ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜಿಗೆ ರಜೆಯನ್ನ ಘೋಷಣೆ ಮಾಡಿದ್ರು. ಇನ್ನು 2 ದಿನ ಅಂತ ನೀವೇ ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಚಿಕ್ಕ ಮಕ್ಕಳಿಗಾದ್ರೂ ರಜೆಯನ್ನ ಕೊಡಬಹುದಿತ್ತೇನೋ, ಅದ್ರ ಬಗ್ಗೆ ಏನಾದ್ರೂ ಚಿಂತನೆನಾದ್ರೂ ಆಗಿದೆಯಾ? ಹೋಗ್ಲಿ,
ಈ ಬಗ್ಗೆ ಈಗ ಸದ್ಯ ಸುರಿತಾ ಇರುವಂತಹ ಮಳೆಯಿಂದಾಗಿ ಏನು ಈಗಿರುವಂತಹ ಪರಿಸ್ಥಿತಿಯನ್ನ ನೋಡಿದ್ರೆ ಅಟ್ಲೀಸ್ಟ್ ಇದಕ್ಕೆ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾಡಳಿತ ಬೆಂಗಳೂರಿನ ಡಿಸಿ ಅವರು ಈ ನಿಟ್ಟಿನಲ್ಲಿ ಏನಾದ್ರು ಕೂಡ ಕ್ರಮವನ್ನು ವಹಿಸಿ ಇತರ ಜಿಲ್ಲೆಗಳಲ್ಲಿ ಏನ್ ರಜೆಯನ್ನ ಕೊಟ್ಟಿದ್ದಾರಲ್ಲ ಆ ರೀತಿಯಾಗಿ ಇಲ್ಲೂ ಕೂಡ ರಜೆಯನ್ನ ಕೊಡುವಂತ ಸಾಧ್ಯತೆಗಳು ಇದೆಯಾ ಅನ್ನುವಂಥದ್ದನ್ನ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಾಗುತ್ತೆ. ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಕಾಲೇಜ್ಗೆ ಹೋಗ್ಬೇಕು. ಯಾವ ಕಾಲೇಜಪ್ಪ, ಎಲ್ಲಿಗೆ ಹೋಗ್ಬೇಕು? ಯುನೈಟೆಡ್ ಮಿಷನ್ಸ್. ಓಕೆ, ಈಗ ಮಳೆ ಬರ್ತಾ ಇದೆ, ಎಷ್ಟು ಕಷ್ಟ ಆಗ್ತಾ ಇದೆ? ಕಷ್ಟ ಆಗ್ತಿದೆ. ಓಕೆ, ಬಸ್ ಬಿಟ್ರೆ ಬೇರೆ ಹೋಗೋಕೇನೋ ಆಲ್ಟರ್ನೇಟಿವ್ ಆಪ್ಷನ್ಸ್ ಇಲ್ವಾ? ಇಲ್ಲ. ಓಕೆ, ಈಗ ಕೆಲವು ಕಡೆ ಎಲ್ಲ ರಜೆಗಳು ಕೊಟ್ಟಿದ್ದಾರೆ. ಈ ಮಳೆ ಈ ಚಳಿ ಎಲ್ಲ ಕಡಿಮೆ ಆಗ್ಲಿ ಅಂತ ಆಗೋವರೆಗೂ ಕಾಲೇಜ್ಗೆ ಸ್ಕೂಲ್ಗಳಿಗೆ ಏನ್ ರಜಾ ಕೊಡ್ಬೇಕು ಅಂತ ಕೇಳ್ತಾ? ಇದು ಪೃಥ್ವಿರಾಜ್ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಈ ಒಂದು ಚಳಿ ಸಾಕಷ್ಟು ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಈ ಬಸ್ ನಿಲ್ದಾಣದಲ್ಲಿರುವಂತಹ ಏನು ಚಹಾ ಅಂಗಡಿ ಏನಿದೆ, ಚಹಾ ಅಂಗಡಿಯಲ್ಲಿ ಕಾಫಿ ಟೀ ಮೊರೆ ಕೂಡ ಹೋಗ್ತಾ ಇರುವಂತದ್ದು. ಯಾಕೆಂದ್ರೆ ಒಂದ್ ಕಡೆ ಚಳಿ, ಒಂದ್ ಕಡೆ ಮಳೆ, ಬಸ್ ಕಾದು ಕಾದು ಕೂಡ ಸಾಕಾಗ್ತಾ ಇದೆ. ಈ ನಡುವೆಯಲ್ಲಿ ಬಿಸಿ ಬಿಸಿ ಕಾಫಿ ಟೀ ಅನ್ನ ಕೂಡ ಒಂದ್ ಕಡೆ ಕುಡಿತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಬಸ್ಗಳ ಮೊರೆಯನ್ನ ಕೂಡ ಹೋಗ್ತಾ ಇರುವಂತದ್ದು. ಛತ್ರಿಯನ್ನ ಹಿಡಿದು ಬಸ್ ನಿಲ್ದಾಣದಲ್ಲಿ ನಿಲ್ಲೋದಕ್ಕೂ ಕೂಡ ಸಾಕಷ್ಟು ಸ್ಥಳಾವಕಾಶ ಇಲ್ಲ. ಇದರ ನಡುವೆಯೂ ಕೂಡ ಏನು ಸ್ಕೂಲು ಕಾಲೇಜ್ಗಳಿಗೆ ಕೆಲಸಗಳಿಗೆ ಹೋಗುವಂತಹ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು, ಇತರ ಸಾರ್ವಜನಿಕರು ಎಲ್ಲರೂ ಕೂಡ ಕೊಡೆಯನ್ನು ಆಶ್ರಯಿಸಿ ಒಂದು ಕೆಲಸಕ್ಕೆ ಹೋಗುವಂತ ಅನಿವಾರ್ಯ ಪರಿಸ್ಥಿತಿ. ಮತ್ತೊಂದ್ ಕಡೆ ನೋಡ್ತಾ ಇದ್ದೀರಾ, ನೋಡ್ತಾ ಮಳೆ ಕೂಡ ಜಾಸ್ತಿ ಆಗ್ತಾ ಇದೆ. ಬೆಳಗ್ಗೆ ಅಷ್ಟಾಗಿ ಮಳೆ ಇರಲಿಲ್ಲ, ಕೇವಲ ಚಳಿ ತುಂತುರು ಹನಿ ಇತ್ತು. ಆದ್ರೆ ಈಗ ಮಳೆ ಕೂಡ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಹೋಗ್ಲೇಬೇಕಾದಂತಹ ಪರಿಸ್ಥಿತಿ ಇರುವಂತಹ ಹಿನ್ನೆಲೆಯಲ್ಲಿ ಮಳೆಯಲ್ಲಿ ನೆಂತ್ಕೊಂಡೆ ಎಲ್ಲರೂ ಕೂಡ ಶಾಲಾ ಕಾಲೇಜು ಮತ್ತೆ ಕೆಲಸಗಳಿಗೆ ಹೋಗ್ತಾ ಇರುವಂತದನ್ನ ಕಾಣಬಹುದು. ಪೃಥ್ವಿರಾಜ್, Okay, thank you.